ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ಮೈಸೂರು ರಾಜಕಾರಣದಲ್ಲಿ ಮಿಂಚಿನ ಬೆಳವಣಿಗೆಗಳಾಗ್ತಾ ಇದೆ. ಮೈಸೂರಿನಲ್ಲಿ ದಿಗ್ಗಜ ನಾಯಕರ ಮಹಾ ಭೇಟಿಯಾಗಿರುವಂತಹದ್ದು ಇವತ್ತು. ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಮುನಿಸನ್ನ ಮರೆತು 6 ವರ್ಷಗಳ ಬಳಿಕ ಇಬ್ಬರ ಭೇಟಿಯಾಗಿದೆ. ಇದು ಕುತೂಹಲ ಕಾರಣವಾಗ್ತಾ ಇದೆ. ಮೈಸೂರಿನ ಶ್ರೀನಿವಾಸ್ ಪ್ರಸಾದ್ ನಿವಾಸದಲ್ಲಿ ಈ ಇಬ್ಬರು ನಾಯಕರುಗಳು ಭೇಟಿಯಾಗಿರುವಂತಹದ್ದು. ಪ್ರಸಾದ್ ಬನ್ರಿ ಅಂತ ಹೇಳಿ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಎದ್ದು ನಿಲ್ಲಲು ಮುದ್ದಾದಂತಹ ಸಿಎಂಗೆ ಕುಳಿತುಕೊಳ್ಳಿ ಅಂತೇಳಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿದ್ದಾರೆ. ಇದು ಸೌಹಾರ್ದಯುತ ಭೇಟಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಮಾಡಿದ ಬಳಿಕ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳೆ ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನವಾಗ್ತಾ ಇದೆ. ಅದಕ್ಕೂ ಮೊದಲೇನೆ ಈ ಬೆಳವಣಿಗೆಗಳಾಗಿರುವಂತಹದ್ದು. ಪ್ರಸಾದ್ ಬರ್ರಿ. ಏನ್ ಮಲಗಿದ್ರ? ಏನ್ ಇದಾಗಿತ್ತ? ಗಾಯ ಆಗಿತ್ತ? ಫೋಟೋ ತೋರಿಸೋದು ನನ್ನ ತಲೆ ಬರಲ್ವಾ? ಅದು ಹೇಳಿದ ಅದಕ್ಕೆ ನೀವು ಪ್ರಸಾದ್ ಬರ್ರಿ. ಹಿಂದೆ ತಗಡ ಏನ್ ಮಲಗಿದ್ರ? ಸ್ವಲ್ಪ ಕಾಲು ಸರ್ಜರಿ ಏನ್ ಇದಾಗಿತ್ತ? ಗಾಯ ಆಗಿತ್ತ? ನನ್ನ ಫೋಟೋ ತೋರಿಸೋದು ನನ್ನ ತಲೆ ಬರಲ್ವಾ? ಪ್ರಸಾದ್ ಬರ್ರಿ. 6 ವರ್ಷಗಳ ದುಶ್ಮನಿಯನ್ನ ಖತಮ್ ಮಾಡಿಕೊಂಡು ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡಿದ್ದಾರೆ. ಇದು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತಹ ವಿಚಾರ. ಇಬ್ಬರು ಕೂಡ ಒಳ್ಳೆ ಸ್ನೇಹಿತರು, ಜೊತೆಗೆ ಒಂದೇ ಪಕ್ಷದಲ್ಲಿದ್ದವರು 6 ವರ್ಷಗಳ ಹಿಂದೆ. ಈಗ ಚುನಾವಣೆಯ ಸಂದರ್ಭದಲ್ಲಿ ಇಬ್ಬರ ಭೇಟಿಯಾಗಿದೆ. ಶ್ರೀನಿವಾಸ್ ಪ್ರಸಾದ್ ಬಹಳ ದೀರ್ಘಕಾಲದಿಂದ ಸ್ನೇಹಿತರಾಗಿದ್ದವರು. ರಾಜಕೀಯವಾಗಿ ಅವರು ಬಿಜೆಪಿಗೆ ಹೋಗಿದ್ರು, ನಾನು ಕಾಂಗ್ರೆಸ್ನಲ್ಲಿದ್ದೆ. ಮತ್ತು ಈಗ ರಿಟೈರ್ ಆಗಿಬಿಟ್ಟಿದ್ದಾರೆ. ರಿಟೈರ್ಡ್ ಆದಮೇಲೆ ನಾನು ಬರೋಕ್ಕಾಗಿರಲಿಲ್ಲ. ರಿಟೈರ್ಡ್ ಆದಮೇಲೆ ಮಾತಾಡ್ಸೋಣ ಮತ್ತು ಅವ್ರ ಆರೋಗ್ಯನೂ ವಿಚಾರಿಸೋಣ ಅಂತ ಬಂದೆ. ಇಲ್ಲ ರಾಜಕೀಯವಾಗಿ, ಯಾಕಂದರೆ ಅವರು ಎಲ್ಲೂ ಕ್ಯಾಂಪೇನ್ ಬರಲ್ಲ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಯಾವ ಪಕ್ಷಕ್ಕೂ ಹೋಗಲ್ಲ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅದರಿಂದ ಅವ್ರು ರಾಜಕೀಯ ಚರ್ಚೆ ಮಾಡಲಿಲ್ಲ. ರಾಜಕೀಯವಾಗಿ ಯಾವ ಪಕ್ಷಕ್ಕೂ ಬೆಂಬಲ ಕೊಡಲ್ಲ ಅಂತಂದ್ಮೇಲೆ, ಯಾವ ಪಕ್ಷದ ಪರವಾಗೂ ವೋಟ್ ಕೇಳಲ್ಲ ಅಂದಮೇಲೆ ರಾಜಕೀಯ ಚರ್ಚೆ ಮಾಡೋದ್ರಿಂದ ಪ್ರಯೋಜನ ಏನು? ಅವ್ರು ಏನು ಹೇಳಿದ್ದೀನಿ ಅಂತಂದರೆ, ನೀವು ಕಾಂಗ್ರೆಸ್ನಲ್ಲಿ ಇದ್ದವರು ಕಾಂಗ್ರೆಸ್ ಬಗ್ಗೆ ಸಿಂಪತ್ತಿ ಇರಲಿ ಅಂತ ಹೇಳಿದ್ದೀನಿ ಅಷ್ಟೇ.